ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಅಬಕಾರಿ ಇಲಾಖೆ ಅಧಿಕಾರಿಗಳ ಮೆಗಾ ಕಾರ್ಯಾಚರಣೆ ನಡೀತಾ ಇದೆ. ಅಧಿಕಾರಿಗಳಿಂದ ನಕಲಿ ಮದ್ಯ ಸಾಗಾಟನೆ ಮಾಡ್ತಾ ಇದ್ದ ಲಾರಿಯನ್ನ ಸೀಸ್ ಮಾಡಲಾಗಿದೆ. 50 ಲಕ್ಷ ಮೌಲ್ಯದ ಮದ್ಯವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಅಬಕಾರಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು. 50 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. 360 ಬಾಕ್ಸ್ಗಳಲ್ಲಿ ಒಟ್ಟು 16,000 ಮದ್ಯದ ಬಾಟಲ್ಗಳಿತ್ತು. ಡಿವೈಎಸ್ಪಿ ವೀರಣ್ಣ ಬಾಗೇವಾಡಿ ಟೀಮ್ನಿಂದ ಈ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಗೋವಾದಿಂದ ಬೆಂಗಳೂರಿಗೆ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡಲಾಗ್ತಾ ಇತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಬಕಾರಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಿಂದ ಬರೋಬ್ಬರಿ 50 ಲಕ್ಷ ಮೌಲ್ಯದ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿದೆ. ಎಲ್ಲವೂ ಕೂಡ ಗೋವಾದ ಮದ್ಯ. ಗೋವಾದಿಂದ ಬೆಂಗಳೂರಿಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಮದ್ಯವನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಇವತ್ತು ಸೀಸ್ ಮಾಡಿರುವಂಥದ್ದು. ಬೆಂಗಳೂರಿನ ದೂರವಾಣಿ ನಗರ ಸಮೀಪ ಅಧಿಕಾರಿಗಳು ಈ ಒಂದು ಲಾರಿಯನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಸುಮಾರು 16,000 ಬಾಟಲ್ಗಳನ್ನು ಹೊಂದಿರುವಂತಹ ಬಾಕ್ಸ್ಗಳನ್ನು ಸೀಸ್ ಮಾಡಿರುವಂಥದ್ದು. ಸುಮಾರು ಒಂದು 50 ಲಕ್ಷ ಮೌಲ್ಯದ ಅಕ್ರಮ ಮದ್ಯ ಅಂತ ಹೇಳಲಾಗ್ತಿದೆ. ಮತ್ತು ಜೊತೆಗೆ ಇದು ನಕಲಿ ಮದ್ಯ ಅಂತಲೂ ಕೂಡ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು. ಅಂದರೆ ಎಲ್ಲ ಒಂದು ಕಡೆ ಗೋವಾದಿಂದ ಅಕ್ರಮವಾಗಿ ಮದ್ಯವನ್ನು ತೆಗೆದುಕೊಂಡು ಬಂದು ಅದನ್ನು ಇಲ್ಲಿ ಮಾರಾಟ ಮಾಡುವ ಮೂಲಕ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿರೋಂಥ ಒಂದಷ್ಟು ವಿಚಾರಗಳು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಗಳಿತ್ತು. ಹಾಗಾಗಿ ಒಂದು ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಹಲವು ತಿಂಗಳಿಂದ ಕಾರ್ಯಾಚರಣೆ ಮಾಡ್ತಿರೋ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿಗೆ ಒಂದು ಲಾರಿ ಬಂದಿದೆ. ಆ ಲಾರಿ ಬರ್ತಾ ಇದೆ ಅಂತ ಮಾಹಿತಿಯನ್ನು ತೆಗೆದು ಪಡೆದಂಥವ್ರು ಇವತ್ತು ಲಾರಿಯನ್ನು ಅಡ್ಡ ತಡೆದು ಮಾಡಿದ್ದಾರೆ. ಲಾರಿಯನ್ನು ನೋಡಿದರೆ ಕೆಳಗಡೆ ಯಾವುದೇ ಚೆಕ್ ಪೋಸ್ಟ್ ಅಲ್ಲಿ ಯಾರು ಚೆಕ್ ಮಾಡಿದ್ರು ಕೂಡ ಇಲ್ಲಿ ಏನು ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಆದರೆ ಮೇಲ್ಭಾಗದ ಒಂದು ಕಂಟೈನರ್ ರೀತಿ ಇದೆ, ಅಲ್ಲಿ ಮದ್ಯದ ಬಾಕ್ಸ್ಗಳನ್ನ ಇಟ್ಕೊಂಡು ಎಲ್ಲಿಯೂ ಕೂಡ ಯಾರಿಗೂ ಕೂಡ ಸಿಗದೇ ರೀತಿ ಕದೀಮರು ಇದನ್ನ ತೆಗೆದುಕೊಂಡು ಬರ್ತಾ ಇದ್ರು ಅಂತೇಳಿ ಮಾಹಿತಿಗಳಿರುವಂಥದ್ದು. ಅಂದರೆ ಇಲ್ಲಿ ಈಗ ನಾವು ಈ ಲಾರಿಯಲ್ಲಿ ಅಂದರೆ ಏನೋ ಈ ಒಂದು ಕಾರಲ್ಲಿ ಏನು ಕಾಣ್ತಾ ಇದ್ವಿ, ಈ ಇಬ್ಬರು ಅಮಿತ್ ಮತ್ತೆ ಪರಮೇಶ್ ಎಂಬುವಂಥ ಇಬ್ಬರು ಕೂಡ ಬೆಳಗಾವಿಯಿಂದ ಈ ಒಂದು ಲಾರಿಯನ್ನು ತೆಗೆದುಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು. ಅಂದರೆ ಅವ್ರು ಹೇಳೋ ಪ್ರಕಾರ ಬೆಳಗಾವಿಲಿ ಯಾರೋ ಮದ್ಯ ತುಂಬಿದ ಲಾರಿಯನ್ನು ನಮಗೆ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ತೆಗೆದುಕೊಂಡು ಬಂದ್ವಿ. ಆದರೆ ಯಾರು ಎಲ್ಲಿಗೆ ಏನು ಕೂಡ ನಮಗೆ ಮಾಹಿತಿಗಳು ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಮೇಲ್ನೋಟಿಗೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನುವಂಥದ್ದು ಅಬಕಾರಿ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈ ವೀರಣ್ಣ ಬಾಗೇವಾಡಿ ಇವರ ನೇತೃತ್ವದ ಒಂದು ತಂಡವೇ ಇವತ್ತು ಬೆಳಿಗ್ಗೆ ಇದನ್ನ ಸೀಸ್ ಮಾಡಲು ಯಶಸ್ವಿಯಾಗಿರುವಂಥದ್ದು. ನಮ್ಮ ಜೊತೆ ಜಾಯಿಂಟ್ ಕಮಿಷನರ್ ಇದ್ದಾರೆ ನಾಗೇಶ್ ಅವರು. ಸರ್, ನಿಮಗೆ ಮಾಹಿತಿ ಇಲ್ಲಿ ಬಂದಿದೆ ಬೆಂಗಳೂರಿಗೆ ಈ ಗಾಡಿ ಅನ್ನುವಂಥದ್ದು ಹೇಗೆ? ನಾವು ಆಸ್ ಯೂಶುವಲ್ ಆಗಿ ಮಾಹಿತಿದಾರನ್ನ ಡಿಸ್ಕ್ಲೋಸ್ ಮಾಡಲ್ಲ. ನಮ್ಮದೇ ಆದ ಒಂದು ಪರ್ಮನೆಂಟ್ ಮಾಹಿತಿದಾರರುಗಳು ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಕಡೆ ಇಟ್ಕೊಂಡಿರ್ತೀವಿ. ಆ ಮಾಹಿತಿದಾರರು ಕೊಟ್ಟ ಖಚಿತ ಮಾಹಿತಿಯನ್ನು ನಮ್ಮ ಮುಜಾವರ್ ಅಂತ ಇನ್ಸ್ಪೆಕ್ಟರ್ಗೆ ಅವ್ರ ಮಾಹಿತಿದಾರರಿಗೆ ನೀಡಿದ್ದಾರೆ. ಸೊ ಅದ್ರ ಬೇಸ್ಡ್ ಆನ್ ದಟ್ ನಾವು ವೆಹಿಕಲನ್ನು 15 ದಿನದಿಂದ ಕಾಯ್ತಾ ಇದ್ವಿ. ಸೊ ಕಾದ ರಾತ್ರಿ ಬೆಳಗಿನ ಜಾವ 4 ಗಂಟೆಗೆ ಯಶಸ್ವಿಯಾಗಿ ರಿಪೀಟೆಡ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳಿಂದ ಮಾಹಿತಿಗಳು ಇರುತ್ತೆ. ಯೂಶುವಲ್ ಆಗಿ ಸಮಾಜ ಎಲ್ಲಿ ಇರುತ್ತೋ ಅಲ್ಲಿವರೆಗೂ ಅಕ್ರಮಗಳು ನಡೀತಾನೆ ಇರ್ತಿದೆ. ಸೊ ನ್ಯಾಚುರಲ್ ಆಗಿ ಲಿಕ್ಕರ್ ಅಂತಂದಾಗ ಈ ಥರದ್ದು ಕರ್ನಾಟಕದಲ್ಲಿ ಇವಾಗ ನಕಲಿ ಲಿಕ್ಕರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಕಲಿ ಮದ್ಯ ಯಾಕೆ ಮಾಡ್ಲಿಕ್ಕಾಗಲ್ಲ ಅಂದರೆ ನಾವು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸನ್ನು ಕೂಡ ಜಾಸ್ತಿ ಮಾಡಿದ್ದೀವಿ. ಮತ್ತು ಸ್ಪಿರಿಟ್ ರೇಟ್ ಏನಿದೆ ಅದು ಜಾಸ್ತಿ ಆಗಿದೆ. ಸೊ ಅವರು ನಕಲಿ ಮದ್ಯ ಮಾಡಿದ್ರೆ ಕರ್ನಾಟಕದಲ್ಲಿ ಅವರಿಗೆ ಲಾಭ ಸಿಗಲ್ಲ. ಸೊ ಹಂಗಾಗಿ ಗೋವಾ ಮತ್ತು ಮಹಾರಾಷ್ಟ್ರದ ಕೆಲವು ಕಡೆ ಹಾಗಾಗಿ ಈ ಥರದ ನಕಲಿ ಮದ್ಯಗಳು ಬರ್ತವೆ. ಸೊ ನಮ್ಮ ಇವಾಗ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಆಲ್ಮೋಸ್ಟ್ ಅದನ್ನು ಕಂಡುಹಿಡಿದು ಸೊ ಅದನ್ನು ವಶಪಡಿಸ್ಕೊಂಡಿದ್ದೇವೆ. ಸ್ಪೆಸಿಫಿಕ್ ಆಗಿ ಎಲ್ಲಿಂದ ಎಲ್ಲಿಗೆ ರೀಚ್ ಆಗ್ತಾ ಇತ್ತು, ಇದರ ಹಿಂದಿನ ಕಿಂಗ್ ಪಿನ್ಗಳು ಯಾರು ಅನ್ನುವಂಥ ಪಿನ್ಗಳು ಅದೇ ಕರೆಕ್ಟಾಗಿ ಈಗ ಗೊತ್ತಾಗ್ತಾ ಇಲ್ಲ. ಪರಮೇಶ್ವರನ್ನು ಹಿಡಿದಿದ್ದೀವಿ. ಅವ್ರ ಮೊಬೈಲ್ ಡೀಟೇಲ್ಸ್ ತೊಗೊಂಡು ರಿಯಲ್ ಕಿಂಗ್ ಪಿನ್ಸ್ ಯಾರು ಅಂತ ಕಂಡುಹಿಡಿಯೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇದು ಹೊಸಕೋಟೆಗೆ ಹೋಗ್ತಾ ಇದೆ ಅಂತ ಅವನು ಮಾಹಿತಿ ನೀಡ್ತಿದ್ದಾನೆ. ಅದು ಸುಳ್ಳು ಇರ್ಬೋದು, ಬಟ್ ಬೆಂಗಳೂರಿಗೆ ಆಗ್ಬೋದು ಅಥವಾ ತಮಿಳ್ನಾಡು ಆಂಧ್ರಕ್ಕೂ ಹೋಗೋ ಸಾಧ್ಯತೆಗಳು ಇರ್ತವೆ. ಕ್ವಾಂಟಿಟಿ ಮತ್ತು ಇದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸ್ವೀಸ್ ಕ್ವಾಂಟಿಟಿ ಆಲ್ಮೋಸ್ಟ್ ಲೀಟರ್ ಲೆಕ್ಕ ಹೋದರೆ 3,500 ಲೀಟರ್ ಮೇಲೆ ಬರುತ್ತೆ. ಬಾಟ್ಲ್ ಲೆಕ್ಕ ಹೋದರೆ ಒಂದು 16,500 ಲೀಟರ್ ಇದೆ. ಬಾಕ್ಸ್ ಲೆಕ್ಕದಲ್ಲಿ 350 ಲೀಟರ್ ಇದೆ. ನಮ್ಮ ಕರ್ನಾಟಕದಲ್ಲಿ ಇದರ ವ್ಯಾಲ್ಯೂ ಬಂದು ಅಂದಾಜು ಒಂದು 40 ಲಕ್ಷ ರೂಪಾಯಿ ಮೇಲಾಗುತ್ತೆ. ಸೊ ಲಾರಿ ಎಲ್ಲ ಸೇರಿಕೊಂಡ್ರೆ ನಮ್ಗೆ 50 ಲಕ್ಷ ರೂಪಾಯಿ ಹತ್ತಿರ ಮಾಲನ್ನ ಇದು ಮಾಡಿದ್ವಿ. ಮೇಲಾಗಿ ನಮಗೆ ಇದು ಕ್ವಾಂಟಿಟಿ ವ್ಯಾಲ್ಯೂಗಿಂತ ಈ ಥರ ನಕಲಿ ಮದ್ಯ ಕುಡಿದಾಗ ಸಮಾಜದ ಸ್ವಾಸ್ಥ್ಯ ಅಂದರೆ ಸಮಾಜದಲ್ಲಿ ಕುಡಿಯೋಂಥವ್ರ ಜನರ ಆರೋಗ್ಯ ಹಾಳಾಗುತ್ತೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.